ನಿಮಗಿದು ಗೊತ್ತಿದೆಯೇ? ಬ್ರಹ್ಮನಿಗೇಕೆ ಪೂಜೆ ಇಲ್ಲ ಎಂದು? ಇದು ಒಂದು ಕಾರಣವಂತೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ನಾನು ದೊಡ್ಡವರು ನಾನು ಶ್ರೇಷ್ಠರು ಅಂತ ಜಗಳ ಆಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಶಿವ ಬರುತ್ತಾರಂತೆ. ಶಿವ ಒಂದು ಆಕಾರದ ರೂಪದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಈ ಆಕಾರಕ್ಕೆ ಯಾವುದು ಮೊದಲು ಯಾವುದು ಅಂತ್ಯ ಅಂತ ಕಂಡುಹಿಡಿದವರು ದೊಡ್ಡವರು ಶ್ರೇಷ್ಠರು ಅಂತ ಹೇಳುತ್ತಾರಂತೆ. ಆಗ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಅದನ್ನು ಕಂಡುಹಿಡಿಯಲು ಹೋಗುತ್ತಾರೆ. ಆಗ ವಿಷ್ಣು ಆ ಆಕಾರದ ಅಂತ್ಯವನ್ನು ಕಂಡುಹಿಡಿಯಲು ಕೆಳಗೆ ಹೋಗುತ್ತಾರಂತೆ. ಹಾಗೆಯೇ ಬ್ರಹ್ಮ ಅದರ ಮೊದಲನ್ನು ಕಂಡುಹಿಡಿಯಲು ಹಂಸಪಕ್ಷಿಯಾಗಿ ಹಾರಿ ಮೇಲೆ ಹೋಗುತ್ತಾರಂತೆ. ದಾರಿ ಮಧ್ಯದಲ್ಲಿ ಬ್ರಹ್ಮನಿಗೆ ಕೇತಕಿ ಎಂಬ ದೇವತೆ ಸಿಗುತ್ತಾರೆ. ಆಗ ಬ್ರಹ್ಮ ಕೇತಕಿಗೆ ಹೇಳುತ್ತಾರಂತೆ, ನೀನು ನನಗೋಸ್ಕರ ಸುಳ್ಳು ಹೇಳಬೇಕು. ಆಗ ಕೇತಕಿಯು ಕೇಳುತ್ತಾಳೆ, ನಾನು ಏಕೆ ಸುಳ್ಳು ಹೇಳಬೇಕು ಅಂತ. ಆಗ ಬ್ರಹ್ಮದೇವ ಹೇಳುತ್ತಾರಂತೆ, ನೀನು ನನ್ನ ಸೃಷ್ಟಿ, ಹಾಗಾಗಿ ನೀನು ಸುಳ್ಳು ಹೇಳಲೇಬೇಕು ಅಂತ. ಆಗ ಕೇತಕಿಯು ಅದಕ್ಕೆ ಒಪ್ಪಿಕೊಂಡು ಶಿವನ ಬಳಿ ಬರುತ್ತಾಳಂತೆ. ಆಗ ಬ್ರಹ್ಮನು ಶಿವನ ಬಳಿ ಆ ಆಕೃತಿಯ ಆದಿಯನ್ನು ನಾನು ಮೊದಲು ಕಂಡುಹಿಡಿದಿದ್ದೇನೆ, ಇದಕ್ಕೆ ಸಾಕ್ಷಿಯಾಗಿ ಕೇತಕಿ ಇದ್ದಾಳೆ ಎಂದು ಹೇಳುತ್ತಾರಂತೆ. ಆಗ ಕೇತಕಿಯು ಹೌದು, ಬ್ರಹ್ಮದೇವನೇ ಆ ಆಕೃತಿಯ ಆದಿಯನ್ನು ಕಂಡುಹಿಡಿದಿದ್ದು, ಹಾಗಾಗಿ ಬ್ರಹ್ಮದೇವನೇ ಶ್ರೇಷ್ಠ ಅಂತ ಹೇಳುತ್ತಾಳಂತೆ. ಅದಕ್ಕೆ ವಿಷ್ಣುವು ಒಪ್ಪಿಕೊಂಡು ಬ್ರಹ್ಮನೇ ಶ್ರೇಷ್ಠನೆಂದು ಒಪ್ಪಿಕೊಳ್ಳುತ್ತಾರಂತೆ. ಆಗ ಶಿವನಿಗೆ ಎಲ್ಲಿಲ್ಲದ ಕೋಪ ಬರುತ್ತದಂತೆ. ಬ್ರಹ್ಮ, ನೀನು ಸುಳ್ಳು ಹೇಳುತ್ತಿದ್ದೀಯಾ, ಏಕೆಂದರೆ ಆ ಆಕೃತಿಯೇ ನಾನು, ಹಾಗಾಗಿ ನೀನು ಸುಳ್ಳು ಹೇಳುತ್ತಿರುವೆ ಎಂದು ಶಿವನು ಬ್ರಹ್ಮನಿಗೆ ಹೇಳುತ್ತಾನಂತೆ. ಆಗ ಶಿವ ಬ್ರಹ್ಮನಿಗೆ ನಿನಗೆ ಭೂಲೋಕದಲ್ಲಿ ಎಲ್ಲಿಯೂ ಪೂಜೆ ಆಗದಿರಲಿ ಎಂದು ಶಾಪ ಕೊಡುತ್ತಾನಂತೆ. ಹಾಗಾಗಿ ಬ್ರಹ್ಮನಿಗೆ ಎಲ್ಲಿಯೂ ಪೂಜೆ ಇಲ್ಲ. ನಿಮಗಿದು ಗೊತ್ತಿದೆಯೇ? ಬ್ರಹ್ಮನಿಗೇಕೆ ಪೂಜೆ ಇಲ್ಲ ಎಂದು? ಇದು ಒಂದು ಕಾರಣವಂತೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ನಾನು ದೊಡ್ಡವರು ನಾನು ಶ್ರೇಷ್ಠರು ಅಂತ ಜಗಳ ಆಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಶಿವ ಬರುತ್ತಾರಂತೆ. ಶಿವ ಒಂದು ಆಕಾರದ ರೂಪದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಈ ಆಕಾರಕ್ಕೆ ಯಾವುದು ಮೊದಲು ಯಾವುದು ಅಂತ್ಯ ಅಂತ ಕಂಡುಹಿಡಿದವರು ದೊಡ್ಡವರು ಶ್ರೇಷ್ಠರು ಅಂತ ಹೇಳುತ್ತಾರಂತೆ. ಆಗ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಅದನ್ನು ಕಂಡುಹಿಡಿಯಲು ಹೋಗುತ್ತಾರೆ. ಆಗ ವಿಷ್ಣು ಆ ಆಕಾರದ ಅಂತ್ಯವನ್ನು ಕಂಡುಹಿಡಿಯಲು ಕೆಳಗೆ ಹೋಗುತ್ತಾರಂತೆ. ಹಾಗೆಯೇ ಬ್ರಹ್ಮ ಅದರ ಮೊದಲನ್ನು ಕಂಡುಹಿಡಿಯಲು ಹಂಸಪಕ್ಷಿಯಾಗಿ ಹಾರಿ ಮೇಲೆ ಹೋಗುತ್ತಾರಂತೆ. ದಾರಿ ಮಧ್ಯದಲ್ಲಿ ಬ್ರಹ್ಮನಿಗೆ ಕೇತಕಿ ಎಂಬ ದೇವತೆ ಸಿಗುತ್ತಾರೆ. ಆಗ ಬ್ರಹ್ಮ ಕೇತಕಿಗೆ ಹೇಳುತ್ತಾರಂತೆ, ನೀನು ನನಗೋಸ್ಕರ ಸುಳ್ಳು ಹೇಳಬೇಕು. ಆಗ ಕೇತಕಿಯು ಕೇಳುತ್ತಾಳೆ, ನಾನು ಏಕೆ ಸುಳ್ಳು ಹೇಳಬೇಕು ಅಂತ. ಆಗ ಬ್ರಹ್ಮದೇವ ಹೇಳುತ್ತಾರಂತೆ, ನೀನು ನನ್ನ ಸೃಷ್ಟಿ, ಹಾಗಾಗಿ ನೀನು ಸುಳ್ಳು ಹೇಳಲೇಬೇಕು ಅಂತ. ಆಗ ಕೇತಕಿಯು ಅದಕ್ಕೆ ಒಪ್ಪಿಕೊಂಡು ಶಿವನ ಬಳಿ ಬರುತ್ತಾಳಂತೆ. ಆಗ ಬ್ರಹ್ಮನು ಶಿವನ ಬಳಿ ಆ ಆಕೃತಿಯ ಆದಿಯನ್ನು ನಾನು ಮೊದಲು ಕಂಡುಹಿಡಿದಿದ್ದೇನೆ, ಇದಕ್ಕೆ ಸಾಕ್ಷಿಯಾಗಿ ಕೇತಕಿ ಇದ್ದಾಳೆ ಎಂದು ಹೇಳುತ್ತಾರಂತೆ. ಆಗ ಕೇತಕಿಯು ಹೌದು, ಬ್ರಹ್ಮದೇವನೇ ಆ ಆಕೃತಿಯ ಆದಿಯನ್ನು ಕಂಡುಹಿಡಿದಿದ್ದು, ಹಾಗಾಗಿ ಬ್ರಹ್ಮದೇವನೇ ಶ್ರೇಷ್ಠ ಅಂತ ಹೇಳುತ್ತಾಳಂತೆ. ಅದಕ್ಕೆ ವಿಷ್ಣುವು ಒಪ್ಪಿಕೊಂಡು ಬ್ರಹ್ಮನೇ ಶ್ರೇಷ್ಠನೆಂದು ಒಪ್ಪಿಕೊಳ್ಳುತ್ತಾರಂತೆ. ಆಗ ಶಿವನಿಗೆ ಎಲ್ಲಿಲ್ಲದ ಕೋಪ ಬರುತ್ತದಂತೆ. ಬ್ರಹ್ಮ, ನೀನು ಸುಳ್ಳು ಹೇಳುತ್ತಿದ್ದೀಯಾ, ಏಕೆಂದರೆ ಆ ಆಕೃತಿಯೇ ನಾನು, ಹಾಗಾಗಿ ನೀನು ಸುಳ್ಳು ಹೇಳುತ್ತಿರುವೆ ಎಂದು ಶಿವನು ಬ್ರಹ್ಮನಿಗೆ ಹೇಳುತ್ತಾನಂತೆ. ಆಗ ಶಿವ ಬ್ರಹ್ಮನಿಗೆ ನಿನಗೆ ಭೂಲೋಕದಲ್ಲಿ ಎಲ್ಲಿಯೂ ಪೂಜೆ ಆಗದಿರಲಿ ಎಂದು ಶಾಪ ಕೊಡುತ್ತಾನಂತೆ. ಹಾಗಾಗಿ ಬ್ರಹ್ಮನಿಗೆ ಎಲ್ಲಿಯೂ ಪೂಜೆ ಇಲ್ಲ.